ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ಇವತ್ತು ನಾನು ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೆ. ದೇವಸ್ಥಾನಕ್ಕೆ ನಾನು ಹೋಗಿ ಒಂದು ವರ್ಷದ ಮೇಲೆ ಒಂದು ವರ್ಷ ಆಗಿ 2-3 ತಿಂಗಳೇ ಆಗಿತ್ತೇನು ಫ್ರೆಂಡ್ಸ್, ಹೋಗಿರಲಿಲ್ಲ. ಹಂಗಾಗಿ ಫ್ರೆಂಡ್ಸ್, ಇವತ್ತು ನಾನು ಯಲಹಂಕದಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ಹೋದೆ. ಅದು ಫ್ರೆಂಡ್ಸ್, ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ನಾನು ಹೋದಾಗಲೇ ಆಲ್ರೆಡಿ ಫ್ರೆಂಡ್ಸ್ 2 ಗಂಟೆ ಟೈಮು, 2 ಗಂಟೆ ಆಗಿತ್ತು. ಮತ್ತು ಅಲ್ಲಂತೂ ಊಟದ ಹತ್ರ ತುಂಬಾ ರಶ್ ಆಗಿದ್ದರು ಫ್ರೆಂಡ್ಸ್. ಆಮೇಲೆ ಏನಾಯಿತು, ರಶ್ ಇತ್ತಲ್ಲ, ಇರಲಿ ಅಂದ್ಬಿಟ್ಟು ನಾನು ಒಳಗಡೆ ದರ್ಶನಕ್ಕೆ ಹೋದೆ. ಅಲ್ಲಿ ಫ್ರೆಂಡ್ಸ್ ಒಂದು ಅರ್ಧ ಅವರ್, ಮುಕ್ಕಾಲು ಅವರ್ಗೆಲ್ಲ ಅಲ್ಲೂ 3 ಗಂಟೆಗೆ ಬೇಗ ಊಟದ್ದು ಕ್ಲೋಸ್ ಆಗುತ್ತೆ, ಟೆಂಪಲ್ ಮುಚ್ತೀವಿ, ಲೈನಲ್ಲಿ ಬೇಗ ಹೋಗಿ ಅಂತ ಹೇಳಿದ್ರು ಫ್ರೆಂಡ್ಸ್. ಆವಾಗ ಹೋಗಿ ಅದೇ ದರ್ಶನ ಅಂತೂ ನನಗೆ ಅಷ್ಟು ಚೆನ್ನಾಗಾಯಿತು ಫ್ರೆಂಡ್ಸ್. ಸುಬ್ರಹ್ಮಣ್ಯನ ದರ್ಶನ ಆಗಲಿ, ನಾಗಪ್ಪನ ದರ್ಶನ ಆಗಲಿ ತುಂಬಾ ಚೆನ್ನಾಗಾಯಿತು. ಎಲ್ಲನೂ ನೀಟಾಗಿ ದರ್ಶನ ಮಾಡ್ಕೊಂಡೆ. ಆಮೇಲೆ ಊಟಕ್ಕೂ ಅಷ್ಟೇ ಫ್ರೆಂಡ್ಸ್, ನಾವೇ ಎಲ್ಲರೂ ಕೊನೆಯಲ್ಲಿ ಎಲ್ಲ ಕೊನೆ ದರ್ಶನ ಆಯ್ತಲ್ಲ, ಎಲ್ಲರೂ ಕೊನೆಯಲ್ಲಿ. ಆದರೆ ಊಟ ಅಂತೂ ಫ್ರೆಂಡ್ಸ್, ಸೋರೆಕಾಯಿ ಸಾಂಬಾರು, ಅನ್ನ ತುಂಬಾ ಚೆನ್ನಾಗಿತ್ತು. ಅದನ್ನು ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ ಫ್ರೆಂಡ್ಸ್. ಅಷ್ಟೇ ಚೆನ್ನಾಗಿತ್ತು ಫ್ರೆಂಡ್ಸ್ ಊಟ. ಆಮೇಲೆ ಊಟ ಎಲ್ಲ ಮಾಡಿ ಫ್ರೆಂಡ್ಸ್ 3 ಗಂಟೆ ಆಯಿತು. ನಾನು ಒಂದು 1/4 ಅವರ್ 20 ನಿಮಿಷ ದೇವಸ್ಥಾನದಲ್ಲಿ ಕೂತಿದ್ದೆ. ಆಮೇಲೆ ಫ್ರೆಂಡ್ಸ್, ನಾನು ಹೊರಗಡೆ ಬಂದು ಕಡಲೆಪುರಿ, 1 kg ದಾಳಿಂಬೆ, ಸ್ವಲ್ಪ ನನಗೆ ಹೂವು ಬೇಕಿತ್ತು ಫ್ರೆಂಡ್ಸ್. ಅಲ್ಲಿ ಹೂವು ತುಂಬ ಫ್ರೆಶ್ ಆಗಿರುತ್ತೆ. ಹೂವು ಆಗಿರ್ಬೋದು, ತರಕಾರಿ ಆಗಿರ್ಬೋದು, ನೋಡ್ತಾ ಇದ್ದೀರಲ್ಲ ವೀಡಿಯೋದಲ್ಲಿ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ. ಹಂಗಾಗಿ ಫ್ರೆಂಡ್ಸ್, ನಾನೇನು ಮಾಡಿದೆ, ಅಲ್ಲೇ ಸ್ವಲ್ಪ ತೊಗೊಂಡು, ಮತ್ತು ಫ್ರೆಂಡ್ಸ್ ಅಲ್ಲಿಂದ ದೊಡ್ಡಬಳ್ಳಾಪುರಕ್ಕೆ ಆಟೋ 30 ರೂಪೀಸು, 30 ರೂಪಾಯಿ. ಮತ್ತು ಈ ಕಡೆಯಿಂದನೂ 30 ರೂಪಾಯಿ ಆಟೋಕ್ಕೆ ಹೋಗಿದೆ ಫ್ರೆಂಡ್ಸ್. ದೊಡ್ಡಬಳ್ಳಾಪುರಕ್ಕೆ ಇದು ಬಸ್ ಇರುತ್ತೆ ಘಾಟಿಗೆ ಫ್ರೆಂಡ್ಸ್, 1 ಅವರ್ಗೊಂದು ಇರುತ್ತೆ ಫ್ರೆಂಡ್ಸ್. ಆದರೆ ಅದು ತುಂಬಾ ರಶ್ ಆಗುತ್ತೆ. ನಾನೇನು ರಶ್ ಇದ್ದರೂ ಹೋಗ್ತಾಯಿದ್ದೆ, ಆದರೆ ಬಸ್ ಇರಲಿಲ್ಲ ಫ್ರೆಂಡ್ಸ್. ನಾನು ಹೋದಾಗ ನಾನು ವರ್ಷಕ್ಕೊಂದು ಸಲ ಫ್ರೆಂಡ್ಸ್ ಧರ್ಮಸ್ಥಳಕ್ಕೆ, ಘಾಟಿ ಸುಬ್ರಹ್ಮಣ್ಯಕ್ಕೆ, ಮಂತ್ರಾಲಯಕ್ಕೆ ಯಾವಾಗಲೂ ತಪ್ಪಿಸ್ಕೊಳ್ಳಲ್ಲ. ಇನ್ನು ನಾನು ಫ್ರೆಂಡ್ಸ್ ಧರ್ಮಸ್ಥಳಕ್ಕೂ ಹೋಗಲಿಲ್ಲ, ಮಂತ್ರಾಲಯಕ್ಕೂ ಹೋಗಲಿಲ್ಲ ಫ್ರೆಂಡ್ಸ್. ಹೋಗಬೇಕು, ನೋಡೋಣ ನೆಕ್ಸ್ಟ್ ಮಂತ್ಗಾದರೂ ಹೋಗಬೇಕು ಫ್ರೆಂಡ್ಸ್. ಯಾಕಂದರೆ ನೋಡಿ, ದೇವರಿಲ್ಲದೆ ನಾವಿಲ್ಲ, ನಾವು ಬರೀ ಕೆಲಸ ಅಂತಲೇ ಇದ್ದರೆ ಆಮೇಲೆ ಯಾವಾಗಾದರೂ ಒಂದು ಏಟು ಕೊಟ್ಬಿಡ್ತಾನೆ ದೇವರು. ಆಗ ಮತ್ತೆ ದೇವ್ರು ನೆನೆಸ್ಕೊಳ್ಳೋದ್ಕಿಂತ ಸ್ವಲ್ಪ ನಾವು ದೇವ್ರ ಕಡೆಗೂ ಗಮನ ಕೊಡಬೇಕಲ್ಲ ಫ್ರೆಂಡ್ಸ್. ಕೆಲಸ ಯಾವಾಗಲೂ ಇದ್ದೇ ಇರುತ್ತೆ ನಮಗೆ. ಹಂಗಾಗಿ ಫ್ರೆಂಡ್ಸ್, ನಾನು ಇವತ್ತು ಹೋಗಿ ಬಂದೆ. ಆದರೆ ತುಂಬಾ ದರ್ಶನ ನನಗೆ ಚೆನ್ನಾಗಾಯಿತು ಫ್ರೆಂಡ್ಸ್. ಅಷ್ಟು ನನಗೆ ಸಮಾಧಾನ ಆಯಿತು, ಖುಷಿ ಆಯಿತು. ಇದು ಬಂದು ಫ್ರೆಂಡ್ಸ್ ಆಚೆಯಲ್ಲಿರೋದು ನೋಡಿ, ಅವರು ಯಾರೋ ಹಣ್ಣು ಕಾಯಿ ಎಲ್ಲ ಹೊಡಿತಾಯಿದ್ರು. ನಾನು ಇಲ್ಲೇ ಹಣ್ಣು ಕಾಯಿ ಹೊಡೆದು ಗಂಧದ ಕಡ್ಡಿ ಎಲ್ಲ ಬೆಳಗ್ಗೆ ಫ್ರೆಂಡ್ಸ್ ಒಳಗಡೆಗೆ ಹೋದ್ರು ಫ್ರೆಂಡ್ಸ್. ನಾವು ಹಣ್ಣು ಕಾಯಿ ಹೊಡ್ಕೊಂಡು ತಗೊಂಡೋಯ್ತೀವಿ. ಅವರು ಅಲ್ಲಿ ಬುಟ್ಟಿ ಇಟ್ಟಿರ್ತಾರೆ 3, ಅಲ್ಲಿ ಹಾಕ್ಬಿಟ್ಟು ಬರೋದಷ್ಟೇ ಅಲ್ವಾ. ಅದಕ್ಕೆ ನಾನು ಇದರಲ್ಲೇ ನೆಮ್ಮದಿಯಾಗಿ ನೋಡಿ, ಇಲ್ಲಿ ಅರಿಶಿನ ಕುಂಕುಮ ಇಕ್ಕೋದು, ಕರ್ಪೂರ ಬೆಳಗ್ಬೋದು. ಆ ದೇವ್ರ ಎದುರಿಗೇ ಇದು ಐತೆ, ಏನೂ ತೊಂದರೆ ಇಲ್ಲ ನೋಡಿ ಫ್ರೆಂಡ್ಸ್. ಗಾಡಿ ಪಾರ್ಕಿಂಗು ಎಷ್ಟೊಂದು ರಶ್ ಇದ್ದಾರೆ. ಆದರೆ ಇವತ್ತು ಮಂಗಳವಾರ ಅಲ್ವಾ, ತುಂಬ ಜನ ಇನ್ನೂ ರಶ್ ಏನಪ್ಪ ಅಂದ್ಕೊಂಡು ಹೋದೆ. ಆದರೆ ಒಂದು 0.5% ರಶ್ ಇತ್ತು ಫ್ರೆಂಡ್ಸ್. ಯಾಕಂದರೆ ಆಲ್ರೆಡಿ ಬೆಳಗ್ಗೆ ಈಗಾಗಲೇ ನಾನು ಹೋಗೋಷ್ಟರಲ್ಲಿ 2 ಗಂಟೆ 2:30 ಆಯ್ತಲ್ಲ. ಎಷ್ಟೋ ಜನ ಬೆಳಗ್ಗೆನೇ ಹೋಗಿರ್ತಾರಲ್ಲ ಫ್ರೆಂಡ್ಸ್. ಬೆಳಗ್ಗೆನೇ ಹೋಗಿ ದರ್ಶನ ಮಾಡ್ಕೊಂಡು ಅಷ್ಟರಲ್ಲಿ ಸ್ವಲ್ಪ ರಶ್ಶು ಕಮ್ಮಿ ಆಗಿರುತ್ತಲ್ಲ, ಹಂಗಾಗಿ ಅದರೊಳಗಡೆ ಹೋಗಿ ಒಬ್ಬರು ಪೂಜೆ ಮಾಡ್ತಾಯಿದ್ರು ಫ್ರೆಂಡ್ಸ್. ಅಲ್ಲಿ ಕಾಲೆಲ್ಲ ಟಚ್ ಆಗುತ್ತಲ್ಲ ಅಂತ ಅದರೊಳಗಡೆ ಹೋಗಲಿಲ್ಲ. ಸ್ವಲ್ಪ ಜನ ಹೋಗ್ತಾರೆ, ನಾವೇನು ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ಸ್ವಲ್ಪ ಜನ ಹಂಗೆ ಅಲ್ವಾ, ಅದರೊಳಗಡೆ ಹೋಗಿ ಪೂಜೆ ಮಾಡಿದರೆ ಏನೋ ಅಂದ್ಕೊಂಡು ಹೋಗ್ತಾರೆ, ಅದು ಅವ್ರ ಖುಷಿ. ಆಮೇಲೆ ಫ್ರೆಂಡ್ಸ್, ನನಗಂತೂ ದರ್ಶನವೂ ಚೆನ್ನಾಗಾಯಿತು, ಹೊಟ್ಟೆ ತುಂಬ ಊಟನೂ ಮಾಡಿದೆ, ಪ್ರಸಾದನೂ ತುಂಬ ಚೆನ್ನಾಗಿತ್ತು. ನೆಮ್ಮದಿಯಾಗಿ ದರ್ಶನ ಮಾಡ್ಕೊಂಡು ಫ್ರೆಂಡ್ಸ್, ನಾನು ಅಲ್ಲಿ ಒಂದು 3-4 ಗಂಟೆ ಆಯಿತು. ಅಲ್ಲಿ ಬಂದು ನೋಡಿ, ಇಲ್ಲಿ ನಾನು ಗಂಧದ ಕಡ್ಡಿ ಬೆಳಗ್ತಾಯಿದ್ದೀನಿ. ಆಮೇಲೆ ಫ್ರೆಂಡ್ಸ್ ಬಸ್ ಹತ್ತದೆ. ಮತ್ತು ದೊಡ್ಡಬಳ್ಳಾಪುರದಿಂದ ಬೆಂಗಳೂರು ಬಸ್ ಸಿಕ್ತು CBI ಹತ್ರ ಫ್ರೆಂಡ್ಸ್. ನೋಡಿ, ಇಲ್ಲಿ ನೀರಲ್ಲೇ ದೇವ್ರ ಮುಂದೆನೇ ಕಾಲು ನಾವು ನೋಡಿ ಫ್ರೆಂಡ್ಸ್, ನಲ್ಲಿ ಏನೂ ಇಲ್ಲ, ಅಲ್ಲೇ ಕಾಲು ಹೆಚ್ಕೊಂಡು ಒಳಗಡೆ ಹೋಗೋದು. ಆಮೇಲೆ ಅಲ್ಲೇ ಬಸ್ ಹತ್ತಿ ಇಲ್ಲಿಗೆ ಬರೋಷ್ಟರಲ್ಲಿ 7 ಗಂಟೆ 7:15 8 ಗಂಟೆ ಆಗೋಯ್ತು ಫ್ರೆಂಡ್ಸ್. ಇಲ್ಲಿ ಫುಲ್ಲು ನಮಗೆ RT ನಗರದ ಹತ್ರ ಬಸ್ಸೇ ಬಂದಿಲ್ಲ ಎಷ್ಟೊತ್ತಾದ್ರೂ. ಮಂಗಳವಾರ ಮತ್ತು ಇನ್ನೊಂದು ವಾರ ಯಾವುದು, ಶುಕ್ರವಾರ ಸುಬ್ರಹ್ಮಣ್ಯನ ವಾರ ಅಂತಾರೆ. ಹಂಗಾಗಿ ಇವತ್ತು ಮಂಗಳವಾರ ಅಲ್ವಾ, ನಾನು ಇವತ್ತೇ ಹೋಗಿದ್ದೆ. ತುಂಬ ಚೆನ್ನಾಗಿ ದರ್ಶನ ಆಯಿತು, ಎಲ್ಲ ಆಯಿತು. ದರ್ಶನ ಮಾಡ್ಕೊಂಡು ಫ್ರೆಂಡ್ಸ್ ಮನೆಗೆ ನಾನೊಂದು 7:30 ಹಂಗೆ ಬಂದೆ. ನಂದು ಬೆಳಗ್ಗೆ ಸೆಕೆಂಡ್ ಶಿಫ್ಟ್ ಅಲ್ವಾ, ಏನೂ ತೊಂದರೆ ಇಲ್ಲ, ಆರಾಮಾಗಿ ಮಲ್ಕೊಂಡು ಹೋಗ್ಬೋದಲ್ಲ ಅಂತ. ಹಂಗಾಗಿ ಚೆನ್ನಾಗಿ ಪೂಜೆ ಮಾಡಿದರು, ಎಲ್ಲ ದರ್ಶನ ಆಯಿತು ಫ್ರೆಂಡ್ಸ್. ಯಾರಾದರೂ ಇದೆ ಫಸ್ಟ್ ನಾನು ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್, ಒಂದು ಲೈಕ್ ಕೊಡಿ, ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವತ್ತು ಇನ್ನು ವೀಡಿಯೋ ನಂದು PFದಂತೂ ಕ್ಲಿಯರ್ ಆಯಿತು ಫ್ರೆಂಡ್ಸ್. ನಾಳೆ ಮತ್ತೆ ನಾನು ಇಲ್ಲಿ ನಮ್ಮ ಫಸ್ಟ್ ಕೆಲಸ ಮಾಡ್ತಾಯಿರೋ ಜಾಗಕ್ಕೆ ಹೋಗಬೇಕು ಫ್ರೆಂಡ್ಸ್.
ಅದು ಏನೋ 2 ಚೇಂಜ್ ಆಗಿತ್ತು, ಮತ್ತು ಒಂದು ನಂಬರು 13 ಬರೆದು ಕೊಟ್ಟಿದ್ದಾರೆ. ಅದೊಂದಕ್ಕೋಸ್ಕರ ನಾಳೆ ಈ ಆಫೀಸ್ಗೆ ಹೋದರೆ ನಂದು ಈ PF ಕೆಲಸ ಮುಗೀತು. ನೋಡಿ ಫ್ರೆಂಡ್ಸ್, ಅಲ್ಲೇ ದೀಪ ಎಲ್ಲ ಅಂಟಿಸ್ತಾ ಇದ್ದಾರೆ ನೋಡಿ. ಇಲ್ಲಿಂದ ಇಳಿದು ಮೇಲೆ ಹತ್ತಿ ಹೋಗಬೇಕು, ಕಾಣಿಸ್ತಾ ಇದೆಯಾ? ಇಲ್ಲಿ ಅಲ್ಲೆಲ್ಲ ಆಮೇಲೆ ಒಂದು ಕೆಲಸ ಆಯಿತು ಫ್ರೆಂಡ್ಸ್. ಯಾರ್ದನ್ನೋ ಒಂದು ಆಪಲ್ ಫೋನ್ನ ಕಿತ್ಕೊಂಡು ಹೋಗ್ಬಿಡ್ತು ಕೋತಿ ಬಂದು. ಅದೊಂದು ಪಾಪ ಒಂದು 20 ನಿಮಿಷ ಎಲ್ಲರೂ ಗಾಬರಿ ಆಗೋದ್ರು. ಅದು ಅಷ್ಟು ದೂರ ಎತ್ಕೊಂಡೋಗಿ ಆಮೇಲೆ ಏನು ಮಾಡ್ತಾವೆ, ನಾವು ಮುಂದಕ್ಕೆ ಮೂವ್ ಆದೋ ಫ್ರೆಂಡ್ಸ್. ಅವ್ರ ಕೈಯಿಂದ ಕಿತ್ಕೊಂಡು ಹೋಗಿದ್ದು ನೋಡಿ ಫ್ರೆಂಡ್ಸ್. ಇಷ್ಟು ಇವತ್ತು ನನ್ನ ವಿಡಿಯೋ ನೋಡಿ. ಅಲ್ಲೇ ನೋಡಿ ಕ್ಯೂ ನಿಮಗೆ ತೋರಿಸ್ತಾ ಇದ್ದೀನಿ. ಅಂದರೆ ಊಟದ ಹತ್ರ ಜಾಸ್ತಿ ಕ್ಯೂ ಇತ್ತು. ಅದೇ ದರ್ಶನ ಆದವರೆಲ್ಲ ಅಲ್ಲಿ ನಿಂತಿರ್ತಾರಲ್ಲ ಫ್ರೆಂಡ್ಸ್, ನೋಡಿದ್ರೆ ಸ್ವಲ್ಪ ಖಾಲಿ ಕಾಣಿಸ್ತಾ ಇದೆ. ಹಂಗಾಗಿ ಆರಾಮಾಗಿ ದರ್ಶನ ಆಯಿತು ನಮಗೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಅಲ್ಲಿ ಹೊರಾಂಗಣ ಒಳಗಡೆನೇ ಈ ಥರದ್ದೆಲ್ಲ ದೀಪ ಹಚ್ತಾ ಇರ್ತಾರೆ. ಓಕೆ ಫ್ರೆಂಡ್ಸ್, ಬಾಯ್.